ब्रह्मविद्याचार्याय नचिकेतसे च श्रुतिस्मृतिपुराणानाम् आलयं करुणालयं नमामि भगवत्पादं शङ्करं शङ्करं शङ्कराचार्यं केशवं बादरायणं सूत्रभाष्यकृतौ भगवन्तो पुनः ಈಗ ಈ ಶ್ಲೋಕ ಮಂತ್ರ ಮೊನ್ನೆ ಎಲ್ಲಿವರೆಗೆ ಆಯ್ತು ಅಂದ್ರೆ ಅದೇ ಶ್ರೇಯಶ್ಚ ಪ್ರೇಯಶ್ಚ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮಿ ಅದು ಹೇಳೋದಲ್ಲ ಇದಾಜು ಅನ್ಯಶ್ರೇಯೋನ್ಯದುತೈವ ಪ್ರೇಯಸ್ತೆ ಉಭೇ ನಾನಾರ್ಥೇ ಪುರುಷಪುಂಸಿನೀತಃ ತಯೋ ಶ್ರೇಯಾದದಾನಸ್ಯ ಸಾಧು ಭವತಿ ಹೀಯತೆ ಅರ್ಥಾದ್ಯೌ ಪ್ರೇಯೋ ವೃಣೀತೆ ಅದಾಜು ಈಗ ಈ ಎರಡನೇ ಅದಕ್ಕೆ ಹೌದು ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ತೌ ಸಂಪರೀತ್ಯ ವಿವಿನಕ್ತಿ ಧೀರಃ ಶ್ರೇಯೋ ಹಿ ಧೀರೋ ಅಭಿಪ್ರೇಯಸೋ ವೃಣೀತೆ ಪ್ರೇಯೋ ಮತ್ತು ಯೋಗಕ್ಷೇಮಾತ್ ವೃಣೀತೆ ಈ ಶ್ಲೋಕ ಅದಕ್ಕೆ ಅವತರಣಿಕೆ ಭಾಷೆ ನೋಡಿ ಅವತರಣಿಕೆ ಭಾಷೆ ಇದಕ್ಕೆ ಎಷ್ಟನೇ ಪೇಜ್ ಅಂತ ಸಿಕ್ಕಿದೆ ಇಲ್ಲ ಇದಕ್ಕೆ ಮ್ಯೂಟಲ್ ಇದೆ 48ನೇ ಪೇಜ್ 28 ಅಲ್ಲ 48 ನಾನು ಡೌನ್ಲೋಡ್ ಮಾಡಿದ್ದೆ ಆಧ್ಯಾತ್ಮ ಪ್ರಕಾಶ.org ಇಂದ. ಸರಿ ಕನ್ನಡದ ಸರಿ ಸರಿ. ಈಗ ಇದು ಎರಡನೇ ಮಂತ್ರ ಅದಕ್ಕೆ ಅವತರಣಿಕೆ ಬರೀತಿ ನೋಡ ಭಾಷೆ ಯದ್ಯುಭೇ ಅಪಿ ಕರ್ತುಂ ಸ್ವಾಯತ್ತೆ ಪುರುಷೇಣ ಕಿಮರ್ಥಂ ಪ್ರೇಯ ಏವ ಆದತ್ತೆ ಬಾಹುಲ್ಯೇನ ಲೋಕಃ ಇತ್ಯುಚ್ಯತೆ. ಶ್ರೇಯಸ್ಸು ಪ್ರೇಯಸ್ಸು ಸಾಂಸಾರಿಕ ಸುಖ ಮತ್ತು ಮೋಕ್ಷ ಸುಖ ಇದೆರಡೂ ಕೂಡ ಜ್ಞಾನ ಕರ್ಮದಿಂದ ಲೌಕಿಕ ಸುಖ, ಜ್ಞಾನದಿಂದ ಮೋಕ್ಷ ಸುಖ ಅಂದ್ರೆ ಅಲೌಕಿಕ ಸುಖ ಸಿಕ್ಕಿತು. ನಮ್ಮ ಆ ಸಾಧನೆ ಅನುಷ್ಠಾನ ಮಾಡಲು ಸಾಧ್ಯ ಇದ್ದು, ಜ್ಞಾನವನ್ನು ಸಾಧನೆ ಮಾಡಲು ಸಾಧ್ಯ ಇದ್ದು, ಕರ್ಮವನ್ನು ಕರ್ಮ ಫಲವನ್ನು ಅಂದ್ರೆ ಸಂಸಾರಿಕ ಸುಖ ಪ್ರೇಯ ಅಂತ ಹೇಳಿ ಈ ಪ್ರೇಯ ಅನಿತ್ಯ ಸುಖ ಅದನ್ನು ಕೂಡ ಸಂಪಾದನೆ ಮಾಡಲು ಸಾಧ್ಯ ಇದ್ದು. ಇದೆರಡೂ ತನ್ನ ಸ್ವಾತಂತ್ರ್ಯ ಇರುವಾಗ ಎಲ್ಲರೂ ಕೂಡ ಹೆಚ್ಚು ಪಕ್ಷ ಬಾಹುಲ್ಯನ ಹೆಚ್ಚಾಗಿ ಎಲ್ಲರೂ ಕೂಡ ಸಾಂಸಾರಿಕ ಸುಖವನ್ನ ಅನಿತ್ಯ ಸುಖವನ್ನೇ ಅಥವಾ ಅನಿತ್ಯ ಸುಖ ಸಾಧನವಾದಂತ ಕರ್ಮವನ್ನೇ ಅನುಷ್ಠಾನ ಮಾಡ್ತಾ ಜ್ಞಾನ ಸಂಪಾದನೆ ಕಡಿಮೆ ಜನ. ಯಾಕಾಗಿ ಅಂದ್ರೆ ಈಗ ಒಂದು ಕರ್ಮ ಮಾರ್ಗ, ಇನ್ನೊಂದು ಜ್ಞಾನ ಮಾರ್ಗ. ಕರ್ಮ ಮಾರ್ಗದಲ್ಲಿ ಅನಿತ್ಯ ಸುಖ ಸಿಕ್ತು, ಹಣ ಪ್ರಾಪ್ತಿ, ಉದ್ಯೋಗ ಪ್ರಾಪ್ತಿ, ಮಕ್ಕಳು ಮರಿಗಳು ಪ್ರಾಪ್ತಿ ಇದೆಲ್ಲ ಸಿಕ್ತು, ಅನಿತ್ಯ ಸುಖ. ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಗುತ್ತೆ, ಅದು ನಿತ್ಯವಾದಂತಹ ಸುಖ. ಈಗ ಮನುಷ್ಯ ಎರಡಕ್ಕೂ ಅಧಿಕಾರ ಇತ್ತು. ಈ ಮನುಷ್ಯನಾದವನಿಗೆ ಕರ್ಮದಲ್ಲಿಯೂ ಅಧಿಕಾರ, ಜ್ಞಾನದಲ್ಲಿಯೂ ಅಧಿಕಾರ. ಹಾಗಾಗಿ ಅನಿತ್ಯ ಕರ್ಮಾನುಷ್ಠಾನ ಮಾಡಿ ಆಯಾಸ ಬಹುಲವಾದಂತಹದ್ದು, ಹೆಚ್ಚು ಆಯಾಸ ಭೂಯಿಷ್ಠವಾದ ಕರ್ಮವನ್ನು ಅನುಷ್ಠಾನ ಮಾಡಿ ಅನಿತ್ಯ ಸುಖವನ್ನು ಯಾಕೆ ಪಡೆಯಲು ಪ್ರಯತ್ನ ಪಡ್ತಾ? ಈಗ ಜ್ಞಾನವನ್ನು ಸಂಪಾದನೆ ಮಾಡಿ ಮೋಕ್ಷವನ್ನು ಹೊಂದಲಕ್ಕ, ನಿತ್ಯವಾದ ಸುಖವನ್ನು ಹೊಂದಲಕ್ಕಲಿ ಆದ್ರೆ ಬಾಹುಲ್ಯನ ಹೆಚ್ಚಾಗಿ ಎರಡೂ ಕೂಡ ಅಧೀನದಲ್ಲೇ ಇದ್ದು. ಉಭಯ ಕರ್ತುಂ ಸ್ವಾಯತ್ತೆ ಪುರುಷೇಣ, ಎರಡನ್ನೂ ಕೂಡ ನಿತ್ಯ ಸುಖವನ್ನ ಅನಿತ್ಯ ಸುಖವನ್ನ, ಜ್ಞಾನ ಮಾರ್ಗವನ್ನ ಕರ್ಮ ಮಾರ್ಗವನ್ನ ಎರಡನ್ನೂ ಕೂಡ ಅನುಸರಿಸಲು ಸಾಧ್ಯ ಇದ್ದು. ಯಾವ್ದಾದ್ರು ಒಂದು ಚಾಯ್ಸ್ ಕೊಟ್ಟು ಕೂಡ ಇವನು ಸ್ವಾತಂತ್ರ್ಯಕ್ಕೆ ಬಿಟ್ಟಿದ್ದ ಎರಡನ್ನು, ಯಾವುದನ್ನ ಅವನು ಪಡೆಯಲು ಸಾಧ್ಯ ಇದ್ದು, ಯಾವುದಕ್ಕೂ ಎರಡಕ್ಕೂ ಅವನ ಅಧಿಕಾರಿ ಇದ್ದು, ಸ್ವಾತಂತ್ರ್ಯವೂ ಇದ್ದು. ಆದರೂ ಸಹ ಎಲ್ಲರೂ ಕೂಡ ಕರ್ಮ ಮಾರ್ಗದಲ್ಲೇ ಹೋಗ್ತಾ ಇದ್ದ, ಅನಿತ್ಯ ಸುಖವನ್ನೇ ರಚಿಸ್ತಾ ಇದ್ದ. ನಿತ್ಯವಾದಂತಹ ಮೋಕ್ಷ ಸುಖ ಯಾರಿಗೂ ಬೇಡ. ಯಾಕೋ 100 ಸಹಸ್ರಾಣಾಂ ಮನುಷ್ಯರು ಕಶ್ಚಿತ್ ಯತತಿ ಸಿದ್ಧೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವದ ಅಂತ ಹೇಳ್ತೀನಿ. ಹಾಗೆ ಎಲ್ಲೋ 1000ಕ್ಕೊಬ್ಬ 100ಕ್ಕೊಬ್ಬ ಜ್ಞಾನ ಮಾರ್ಗದಲ್ಲಿ ಹೋಗುವಂತ ಹೋಗು. ಯಾಕ ಹಿಂಗ ಆಗ್ತಾ ಇತ್ತು ಕೇಳ್ತಾ. ಅದಕ್ಕೆ ಈ ಮಂತ್ರ ಹೊರಟಿದ್ದು ನೋಡಿ.
यद्यपि यदि उभे अपि कर्तुं स्वायत्ते स्वायत्ते ಅಂದ್ರೆ ಸ್ವಾಧೀನೆ ಪುರುಷೇಣ ಕರ್ತುಂ ಸ್ವಾಧೀನೆ ಪುರುಷಂಗೆ ಎರಡನ್ನೂ ಅಪೇಕ್ಷೆ ಪಡೆಯಲು ಸಾಧ್ಯ ಇದ್ದು ಎರಡಕ್ಕೂ ಸ್ವಾತಂತ್ರ್ಯ ಇದ್ದು ಕಿಮರ್ಥಂ ಪ್ರೇಯ ಏವ ಆದತ್ತೆ ಬಾಹುಲ್ಯೇನ ಲೋಕ ಆದ್ರೂ ಕೂಡ ಬಾಹುಲ್ಯೇನ ಹೆಚ್ಚಾಗಿ ಎಲ್ಲರೂ ಕೂಡ ಕರ್ಮ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ ಕರ್ಮಜನ್ಯುವಂತ ಅನಿತ್ಯ ಸುಖ ಫಲವನ್ನೇ ಪಡೆಯಲು ಪ್ರಯತ್ನ ಪಡ್ತಾ ಇದ್ದೆ ಯಾಕಾಗಿ ಇತಿ ಉಚ್ಯತೆ ಹಾ ದೊಡ್ಡ ವಿಚಾರ ಇದು ಒಳ್ಳೆ ವಿಚಾರ ಅದೆಲ್ಲ ಸಾಮಾನ್ಯ ಲೋಕದ ಪ್ರವೃತ್ತಿ ಅಂದ್ರೆ ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಅಂತ ಎರಡು ಪ್ರವೃತ್ತಿ ಮಾರ್ಗದಲ್ಲಿ ಹೋಗ್ತಾ ಇದ್ದೆ ನಿವೃತ್ತಿ ಮಾರ್ಗ ಯಾರಿಗೂ ಬೇಡ ನಿವೃತ್ತಿ ಮಾರ್ಗದಲ್ಲಿ ಮೋಕ್ಷ ಪ್ರವೃತ್ತಿ ಮಾರ್ಗದಲ್ಲಿ ಅನಿತ್ಯವಾದಂತ ಸುಖ ದುಃಖವೇ ಜಾಸ್ತಿ ಅದರಲ್ಲಿ ಆದ್ರೂ ಕೂಡ ಅದ್ರಲ್ಲೇ ಜಾಸ್ತಿ ಜನ ಹೋಗ್ತಾ ಇದ್ದ ಆ ಪ್ರವೃತ್ತಿ ಮಾರ್ಗದಲ್ಲೇ 90% ಇದೆ ಹಾಗಾಗಿ 99.99 ಹಾ ಮತ್ತೆ ಇವನ್ ನಿವೃತ್ತಿ ಮಾರ್ಗದಲ್ಲಿ ಎಷ್ಟು ಜನ ಇವನ್ನ ಹೇಳ್ತೇಳಲ್ಲ ಒಂದು ಸನ್ಯಾಸ ಪೀಠಕ್ಕೆ ಸನ್ಯಾಸ ಆಗುವೊಳಗೆ ಅಪ್ಲಿಕೇಶನ್ ಯಾರ್ದು ಗೊತ್ತಿಲ್ಲ ಅಯ್ಯೋ ಅದು ಹುಡುಕಾಟ ಸಾಮಾನ್ಯ ಗೌರ್ಮೆಂಟ್ ಉದ್ಯೋಗಗಳಾದ್ರೆ ಅದಕ್ಕೆ ಒಂದ್ ಪೋಸ್ಟಿಗೆ 100 ಅಪ್ಲಿಕೇಶನ್ 1000 ಅಪ್ಲಿಕೇಶನ್ ಹಾಗಾದ್ರೆ ಉದ್ಯೋಗ 50-60 ವರ್ಷ ರಿಟೈರ್ಮೆಂಟ್ ನಡಿ ಮನೆಗೆ ಆಗ್ತೀವ ಸಾಧನೆ ಕಷ್ಟ ಸಾಧನೆ ಕಷ್ಟ ಅದಕ್ಕೆ ಹೇಳುದು ಅದು ಕೂಡ ಬಹಳ ಇಡೀ ಪ್ರಪಂಚವನ್ನ ಶರೀರವನ್ನು ಕೂಡ ಬಿಟ್ಟು ಸಾಧನೆ ಮಾಡೋದಾದ್ರೆ ಅಷ್ಟು ಸುಲಭದ್ದಲ್ಲ ಅದು ಭಾಗ್ಯ ಹೇಳುದು ಎರಡೂ ಮನುಷ್ಯನಿಗೆ ಅಧಿಕಾರ ಇದ್ರೂ ಕೂಡ ಆ ಮಾರ್ಗ ಕಡಿಮೆ ಜನ ಇದು ಸ್ವಾಭಾವಿಕ ಮಂತ್ರ ಹೊರಟಿದ್ದಾಗ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತ ಶ್ರೇಯಶ್ಚ ಪ್ರೇಯಶ್ಚ ಎರಡೂ ಕೂಡ ಮನುಷ್ಯಂ ಏತಃ ಮನುಷ್ಯನ ಮುಂದೆ ಇದ್ದು ಎರಡೂ ಇದ್ದು ಏತಃ ಏತಿ ಇತಃ ಇಂಡಿಗತ ಏತಿ ಇತಃ ಮನುಷ್ಯ ಇತಃ ಮನುಷ್ಯಂ ಪ್ರಾಪ್ನುತಃ ಅಂತ ಅರ್ಥ ಶ್ರೇಯಶ್ಚ ಪ್ರೇಯಶ್ಚ ತೌ ಭಾವಪಿ ಮನುಷ್ಯಂ ಏತಃ ಮನುಷ್ಯನ ಮುಂದೆ ಇದ್ದ ಅವು ಸ್ವಾತಂತ್ರ್ಯ ಇದ್ದು ಎರಡಕ್ಕೂ ಅವಕಾಶ ಮನುಷ್ಯ ಶ್ರೇಷ್ಠ ಪ್ರೇಯಶ್ಚ ಅಂದ್ರೆ ನಿತ್ಯ ಸುಖ ಮತ್ತು ಅನಿತ್ಯ ಸುಖ ಸಾಂಸಾರಿಕ ಸುಖ ಮತ್ತು ಪಾರಮಾರ್ಥ ಮೋಕ್ಷ ಸುಖ ಇದೆರಡೂ ಕೂಡ ಅವನ ಮುಂದಿದ್ದು ಶ್ರೇಷ್ಠ ಅದು ಎರಡೂ ಮಾರ್ಗ ಇದು ಈ ಫಲ ಇಲ್ಲ ಈ ಸದ್ಯಕ್ಕೆ ಎರಡೂ ಮಾರ್ಗ ಸಂಪಾದನೆ ಮಾಡುವಂತ ಮಾರ್ಗವನ್ನು ಎದುರಿಗಿದ್ದು ಎರಡು ಮಾರ್ಗ ಅವ್ನ ಸರ್ಕಲ್ ಅಲ್ಲಿ ಇದ್ದ ಈಗ ಅವ್ನ್ ಚಾಯ್ಸ್ ಬಿಟ್ಟಿದೆ ಯಾರು ಕೊಡ್ತು ಶ್ರೇಯಶ್ಚ ಪ್ರೇಯಶ್ಚ ಏತೌ ಮನುಷ್ಯಂ ಏತಃ ಮನುಷ್ಯನ ಮುಂದೆ ಇದ್ದು ಎರಡೂ ಇದ್ದು ಅದರಲ್ಲಿ ಧೀರ ವಿವಿನಕ್ತಿ ಸಂಪರೀತ್ಯ ವಿವಿನಕ್ತಿ ಅಂದ್ರೆ ಧೀರ ಅಂತಂದ್ರೆ ಬುದ್ಧಿ ಮಂತ್ರ ಹೇಳಿಕತ್ತೆ ಧೀರ ಅಂತಂದ್ರೆ ಬುದ್ಧಿ ಒಳ್ಳೆ ಬುದ್ಧಿ ವಿವೇಕ ಬುದ್ಧಿ ಉಳ್ಳವ ಏನ್ ಮಾಡ್ತಾ ಕೇಳಿದ್ರೆ ಸಂಪರೀತ್ಯ ಸಮ್ಯಕ್ ವಿಚಾರ್ಯ ವಿವಿನಕ್ತಿ ಅವ ಯಾವುದು ಯುಕ್ತ ಯಾವ್ದು ಅಯುಕ್ತ ಯಾವುದು ಸತ್ಯ ಯಾವ್ದು ಅನಿತ್ಯ ಯಾವ್ದು ನಿತ್ಯ ಯಾವ ನಿತ್ಯ ಇದೆಲ್ಲ ವಿಚಾರ ಮಾಡಿ ಈ ಅತ್ಯಂತ ಬುದ್ಧಿ ಉಳ್ಳವ ವಿವೇಕಿ ಆದಂತ ತಗತ್ತ ಜ್ಞಾನ ಮಾರ್ಗಕ್ಕೆ ಜ್ಞಾನ ಮಾರ್ಗವನ್ನೇ ತಗತ್ತ ಸಾಮಾನ್ಯ ಜನ ಹೋಗ್ತದೆ ಬೇರೆ ಮನುಷ್ಯ ಕರ್ಮ ಅಂತ ಹೋಗ್ತಾನೆ ಅದನ್ನ ಹೇಳ್ತ ಮಂದಿ ನೋಡಿ ಅದು ವಿವಿನಕ್ತಿ ಧೀರ ಸಂಪರೀತ್ಯ ವಿವಿನಕ್ತಿ ಧೀರ ಅಂತಂದ್ರೆ ಯಾವ್ದು ಧೀರ ಅಂತಂದ್ರೆ ಬುದ್ಧಿಮಾನ್ ಹೇಳಿ ಅಮೃತ ಬತ್ತು ಶ್ಲೋಕ ಯಾವ್ದು ಅಂತಂದ್ರೆ ಪರಾಂಚಿ ಖಾನಿ ವ್ಯತರಣ ಸ್ವಯಂ ಧೀರ ಧೀರನ್ ಹಾಗೆ ಅಲ್ಲಿ ಅಶೋಚ ನನ್ನ ಶೋಚಸ್ತಂ ಪ್ರಜ್ಞಾವಾದಶ್ಚ ಭಾರತ ಪಂಡಿತ ಶಬ್ದ ಬ್ರಹ್ಮಜ್ಞಾನಿ ಅಂತ ಅರ್ಥ ಧೀರ ಅಂತ ಇದೆ ಅವನು ಬುದ್ಧಿ ಅಂದ್ರೆ ಧಿಯಾ ರಾತಿ ಧೀರ ರತ್ನಾಕರ್ ಭಟ್ರ ನೀವ್ ಯಾವ್ದು ಹೇಳಿದ್ರಿ ಆವೃತ್ತ ಚಕ್ಷು ಮುಂಬತ್ತು ಪರಾಂಚಿ ಖಾನೆ ವ್ಯತರಣ ಸ್ವಯಂಭೂ ಈ ಬ್ರಹ್ಮ ಸೃಷ್ಟಿಕರ್ತ ಈಶ್ವರ ಏನ್ ಮಾಡ್ದ ಕೇಳಿದ್ರೆ ಈ ನಮ್ಮ ಇಂದ್ರಿಯಗಳನ್ನೆಲ್ಲ ಬಹಿರ್ಮುಖ ಮಾಡಿದ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಎಲ್ಲ ಇಂದ್ರಿಯಗಳು ಹೊರಮುಖವಾಗಿದ್ದು ಹಾಗಾಗಿ ಹೊರಗಿದ್ದ ರೂಪವನ್ನ ಹೊರಗಿರುವಂತಹ ಗಂಧವನ್ನ ಹೊರಗಿರುವಂತಹ ಸ್ಪರ್ಶವನ್ನ ಹೊರಗಿರುವಂತಹ ರಸವನ್ನೆಲ್ಲ ಅನುಭವಿಸಾಗ್ತು ಒಳಗಿದ್ದು ಯಾವುದು ಅನುಭವ ಗೊತ್ತಿಲ್ಲ
ಆದ್ರಿಂದ ಅದು ಪರಾಂಚಿ ಕಾರಣ ವಿತರಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ. ಎಲ್ಲರೂ ಹೊರಮುಖ ನೋಡ್ತಾ ಇಲ್ಲ, ಯಾರು ಒಳಮುಖ ನೋಡವಿಲ್ಲ. ಆದ್ರೂ ಆದ್ರೂ ಕೂಡ ಒಬ್ಬ ಅಂತ ಧೀರ ಪುಣ್ಯ ಪುರುಷ ಅವಂತ ಮಾಡ್ತಂದ್ರೆ ಈ ಬಾಕಿ ಇಂದ್ರಿಯಗಳನ್ನೆಲ್ಲ ಬಹಿರ್ಮುಖವಾಗಿ ಇರುವಂತಹ ಇಂದ್ರಿಯನ್ನ ಅಂತರ್ಮುಖ ಮಾಡಿಕೊಂಡು ಆ ಒಳಗಿರುವಂತ ಆತ್ಮತತ್ವವನ್ನ ಕಾಣ್ತ ಮೋಕ್ಷವನ್ನು ಅಮೃತತ್ವ ಮಿಚ್ಚನ್. ಇಷ್ಟೆಲ್ಲ ಕಷ್ಟ ಎಂತ ಕೊಡ್ತಂದ್ರೆ ಈ ನದಿ ಹರಿಯುವಂತ ನದಿಯನ್ನು ಕಟ್ಟಾಕಿ ಹಿಂಗ್ ಮುಖತ್ ತಿರ್ಸ್ದಂಗೆ ಪೂರ್ವಾಭಿಮುಖವಾಗಿ ಹರಿಯುವಂತ ನದಿಯನ್ನು ಕಟ್ಟಾಕಿ ಪಶ್ಚಿಮಾಭಿಮುಖವಾಗಿ ತೀರಿಸುವಂತ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಹಾಗಾಗಿ ಸಹಜವಾಗಿ ಹೊರಮುಖ ಹೋಗುವಂತ ಇಂದ್ರಿಯಗಳನ್ನು ಒಳಮುಖವಾಗಿ ತೀರಿಸಿ ಆತ್ಮತತ್ವವನ್ನು ಆತ್ಮನನ್ನು ನೋಡುವಂತಂದ್ರೆ ಅವ ಅಷ್ಟು ಸುಲಭವಾಗಿರುತ್ತಲ್ಲ. ಅವ ಕಶ್ಚಿತ್ ಧೀರ. ಹೌದಾ? ಕಶ್ಚಿತ್ ಅಂತ ಅರ್ಥ ಆಶ್ಚರ್ಯ ಅಂತ ಒಬ್ಬ ವಿಜ್ಞಾನ ಆಶ್ಚರ್ಯ. ಅವ ಯುಗ ಪುರುಷ. ಕಶ್ಚಿತ್ ಧೀರ ಪ್ರತ್ಯೇಗಾತ್ಮಾನಮೈಚ್ಛತೆ. ಅವ ಅಂತ ಎಂತ ಮಾಡ್ತಂದ್ರೆ ಆ ಆತ್ಮನ್ನ ಪ್ರತ್ಯೇಗಾತ್ಮ ಅಂದ್ರೆ ಅಂತರಾತ್ಮ ದರ್ಶನವನ್ನು ಪಡೀತ ಮೋಕ್ಷವನ್ನು ಅಂತ ಅರ್ಥ. ಅದಕ್ಕೆ ಒಂದು ಕೀರ್ತನೆಕಾರ ಕಥೆ ಕೇಳಿದ್ದಾನೆ ಹೇಳಿದನ. ಕೀರ್ತನೆಕಾರ ಹೇಳಿದ, ಈಗ ದೇವತೆಗಳು ಅಸುರರು ಸೇರಿ ಸಮುದ್ರ ಮಥನ ಮಾಡಿದ, ಕ್ಷೀರ ಸಮುದ್ರವನ್ನು ಮಥನ ಮಾಡಿದ. ಆವಾಗ ಎಲ್ಲ ಕಲ್ಪತರು ಅದು ಎಲ್ಲ ಹುಟ್ಟಿದ್ದು ಬಿಡು, ಲಕ್ಷ್ಮಿ ಕುದುರೆ ಎಲ್ಲ ಹುಟ್ಟಿದ್ದು. ಕೊನೆಗೆ ಅಮೃತವೂ ಹುಟ್ಟಿದ್ದು. ಅಮೃತವನ್ನು ಹಂಚಿಕೊಂಡ ದೇವತೆಗಳಿಗೆಲ್ಲ ಸಿಕ್ತು. ಕತೆ ಕೊನೆಗೆ ಅವೆಂತ ಮಾಡಿದಂತಾರೆ, ಈಗ ಮನುಷ್ಯರಿಗೂ ಒಂದ್ ಸ್ವಲ್ಪ ಕೊಟ್ಟು ಬಿಡೋಣ ವಿಚಾರ ಮಾಡಿದ. ಮನುಷ್ಯರಿಗೆ ಕೊಡೋ ಮತ್ತು ಆಕ್ಷೇಪ ಬಂತು, ಮನುಷ್ಯರಿಗೆ ಯಾರಿಗೆ ಕೊಡೋಪ್ಪ, ಯಾರಿಗೆ ಕೊಡವು ಯಾರಿಗೆ ಬಿಡವು. ಅವನ ಹಾಗಾದ್ರೆ ಆಕಾಶದಲ್ಲಿ ಇಟ್ಟರು ಕೂಡ ಅವನು ತಗೊಂಡ್ಬಿಡ್ತಾ. ಈ ಮನುಷ್ಯ ಅಷ್ಟು ಬುದ್ಧಿ ಇದ್ದ, ವಿಮಾನ ಮೇಲೆ ಹೋಗಿ ತಗೊಂಡ್ಬಿಡ್ತಾ. ನೀರೊಳಗೆ ಇಟ್ಟಂತದ್ದು ಅಲ್ಲೂ ಹೋಗ್ತಾ, ಹಡಗಿನಲ್ಲಿ ನಡೆದು ಬಿಡ್ತಾ ನೀರೊಳಗೂ. ಎಲ್ಲಿ ಇಡೋಪ್ಪ ಅವಂಗೆ ಸಿಗವು ಅಂದ್ರೆ ಯೋಗ್ಯವಾಗಿ ಅವ್ನಿಗೆ ಸಿಗವು. ಯಾರಿಗೆ ಸಿಗುವಂತಂದ್ರೆ ಯಾರು ನಮ್ಮನ್ನು ಉಪಕಾರ ಮಾಡ್ತೋ ಅವಕ್ಕೆ ಸಿಗವು. ಯಜ್ಞ ಮಾಡಿ ದೇವತೆಗಳ ಸೇವೆ ಯಾರು ಮಾಡ್ತೋ ಅವಕ್ಕೆ ಸಿಗವು. ಸಜ್ಜನಂಗೆ ಸಿಗವು. ಎಲ್ಲರಿಗೂ ಅಮೃತತ್ವ ಹೇಳ್ತದ್ದು ಅಮೃತ ಎಲ್ಲರಿಗೂ ಸಿಕ್ಬಿಡುದು ಎಂತ ಪ್ರಯೋಜನ, ಮೌಲ್ಯ ಇದ್ದು. ಯಾರಿಗೆ ಕೊಡವು ಏನ್ ಮಾಡುವ ಬಹಳ ಸಮಸ್ಯೆ ವಿಚಾರ ಮಾಡಿ 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 ಒಂದ್ ಕೆಲಸ ಮಾಡಿದ. ಒಂದ್ ಕೆಲಸ ಮಾಡೋಣ, ಅವನ ಹೊಟ್ಟೆಲ್ಲ ಇಟ್ಬಿಡೋಣ, ಅವನ ಹಾರ್ಟ್ ನಲ್ಲೇ ಇಟ್ಬಿಡುದು, ಹಂಸವನ್ನ ಹೃದಯದಲ್ಲೇ ಇಟ್ಬಿಡೋದು. ಆಗ ನಾವೇನ್ ಮಾಡುವ ಅಂದ್ರೆ ಅವ್ನು ನೋಡ್ತಾ ಇರುವ ಎಲ್ಲರೂ ನಾವು ನಮ್ಮನ್ನ ಗೆದ್ದು ಅಂದ್ರೆ ಇಂದ್ರಿಯಗಳ ಸ್ವರೂಪದ ಇದ್ದು. ಈಗ ಚಕ್ಷು ಮುಖಾದಿಂದ ಅಗ್ನಿಯೆಲ್ಲ ಇದ್ದಲ್ಲಿ. ಹಾಗಾಗಿ ಈ ಇಂದ್ರಿಯಗಳ ರೂಪದಲ್ಲಿ ಇಂದ್ರಿಯಗಳಲ್ಲಿ ಅಧಿಷ್ಠಾನವಾಗಿ ಆ ದೇವತೆ ಎಲ್ಲ ಒಳ್ಕೊಂಡು ಅವನು ನಮ್ಮನ್ನ ನಿಗ್ರಹಿಸಿ ನಮ್ಮನ್ನ ಅನುಗ್ರಹ ಪಡ್ಕೊಂಡೇ ಒಳಗೆ ಹೋಗು. ಅದಿಲ್ಲ ಅಷ್ಟೇ. ಹಾಗಾಗಿ ಎಲ್ಲರೂ ದೇವತೆಗಳು ಬಿಡೋಣ, ಎಲ್ಲರಿಗೂ ಅವಕಾಶ ಇದ್ದು. ಯಾರು ಇಂದ್ರಿಯವನ್ನ ನಿಗ್ರಹಿಸಿ ಈ ದೇವತೆಗಳ ಅನುಷ್ಠಾನವನ್ನು ದೇವತೆಗಳ ಸೇವೆಯನ್ನ ಮಾಡಿ ದೇವತೆಗಳ ಅನುಗ್ರಹಕ್ಕೆ ಪಾತ್ರನಾಗಿರ್ತನೋ ಅಂತವ ಅಂತರ್ಮುಖ ಆಗ್ತಾ, ಅಂತರ್ಮುಖನಾಗ್ತಾ ಸಿಕ್ತು. ಅದಕ್ಕಾಗಿ ಅದಕ್ಕೆ ವೇದಾಂತಕ್ಕೂ ಬ್ರಾಹ್ಮಣಸ್ಯ ಅಂದ್ರೆ ವಿಷ್ಣು ನಾವು ಈಶ್ವರ ಆರಾಧನೆಯಿಂದ ಈಶ್ವರ ಅನುಗ್ರಹ ಏನು ಕೇಳಿದ್ರೆ ಈಶ್ವರ ಅನುಗ್ರಹ ದೇವ ಪುಂಸಂ ಅದ್ವೈತ ವಾಸನ ಆಗುತ್ತೆ. ಈಶ್ವರಾನುಗ್ರಹ ಬೇಕು. ಆ ಈಶ್ವರಾನುಗ್ರಹ ಸಿಕ್ಕಿದಾಗ ಇಂದ್ರಿಯಗಳೆಲ್ಲ ಹೊರಮುಖವಾಗಿ ಸಾಕು ಅನಿಸ ವೈರಾಗ್ಯ ಬಂದು ಒಳಮುಖ ಆಗ್ತಾವ. ಒಳಮುಖ ಈಗ ಈ ಲಿಂಗಕ್ಕೆ ಜ್ಞಾನ ಸಂಪಾದನೆ ಮಾಡುವ ಬುದ್ಧಿ ಬಂದಿದ್ದು ಈಶ್ವರಾನುಗ್ರಹವೇ. ಇದು ಹೇಳಿ ಒಂಚೂರು ಬರುತ್ತೆ ಯಾವ್ದ್ರ ಅದ್ವೈತ ವಾಸನ ಈಶ್ವರಾನುಗ್ರಹ ದೇವ ಪುಂಸಾಂ ಅದ್ವೈತ ವಾಸನ ಅದ್ವೈತ ವಾಸನ ದೇವ ಈಶ್ವರಾನುಗ್ರಹ ದೇವ ಈಶ್ವರನ ಕೃಪೆಯಿಂದಲೇ ಪುಂಸಾಂ ಅದ್ವೈತ ವಾಸನ. ಈ ಮನುಷ್ಯರಿಗೆ ಈ ಮನುಷ್ಯರಿಗೆ ಪುಂಸಾಂ ಅದ್ವೈತ ವಾಸನ ಅಂದ್ರೆ ಒಂದು ಅರ್ಥಿಷ್ಠಯ. ಈಶ್ವರನ ಅನುಗ್ರಹ ಇದ್ರೇನೆ ಮನುಷ್ಯ ಅಧ್ಯಾತ್ಮ ಮಾತ್ರ ಬರ್ತಾ. ಅದ್ವೈತ ಬ್ರಹ್ಮ ತತ್ವನ್ನ ಈಶ್ವರ ತತ್ವವನ್ನ ಅವನ
ತಿಳಿಯವು ಅನುಭವಿಸುವಂತ ಅಪೇಕ್ಷೆ ಹುಟ್ಟುತ್ತೊಳಗೆ. ಹಾ ಹಾ ಅದನ್ನೇ ಈ ವಿಷ್ಣು ಸಹಸ್ರನಾಮ ಹೇಳ್ತಾರೆ, ವೇದಾಂತಗೋ ಬ್ರಾಹ್ಮಣ ಸ್ಯಾತ್. ಈ ವಿಷ್ಣು ಸಹಸ್ರನಾಮ ಫಲವನ್ನು ಅನುಭವಿಸಿ ಹೇಳುವಾಗ ಈ ಬ್ರಹ್ಮ ಯಾರು ಆ ಅನುಗ್ರಹ ಆತ ಆ ವಿಷ್ಣುವಿನ ಅನುಗ್ರಹ ಅವ ಏನ್ ಮಾಡ್ತ ಅಂತಂದ್ರೆ ಆ ಬ್ರಾಹ್ಮಣ ಬ್ರಹ್ಮಜ್ಞಾನವನ್ನು ಪಡೆಯುವಂತ ಒಂದು ಅಪೇಕ್ಷೆ ಹುಡ್ತು ಅವಂಗೆ. ಈ ಕಠೋಪನಿಷತ್ತು ಯಾವುದು ಯಮೇ ವೈಷ ವೃಣುತೆ ತೇನ ಲಭ್ಯ. ಈ ನಾವು ಪ್ರಯತ್ನ ಪಟ್ಟಂಗೆ ಆ ಈಶ್ವರ ಇವನೊಬ್ಬ ಬರಲಪ್ಪ ನಮ್ಮ ದರ್ಶನ ಮಾಡ್ಕೊಂಡು ಹೋಗ್ಲಿ, ಅವನ ಹೌದು ಜೀವನ ಸಾಫಲ್ಯವನ್ನು ಹೊಂದಿಲಿ ಹೇಳ್ದ ಅಪೇಕ್ಷೆ ಅವಂಗೂ ಬರೋನು ಅವನ ಅನುಷ್ಠಾನ ಅವನ ಸೇವೆ ಮಾಡಿದಾಗಲೇ ಆ ಬುದ್ಧಿ ಕೊಡ್ತಾವ. ನಾವೇನು ಕೊಟ್ರು ಅವಂಗೆ ನಮ್ಗೆ ಮಕ್ಕಳು ಕೊಡ್ತಾ, ಉದ್ಯೋಗ ಕೊಡ್ತಾ, ಎಲ್ಲದೂ ಕೊಡ್ತಾ. ಅದ್ಯಾವುದು ಬೇಡ ನೀನೇ ಬೇಕು ಅಂತ ನಾವು ಅಪೇಕ್ಷೆ ಪಟ್ಟಾಗ ಅವಾಗ ಕೊಟ್ಬಿಡ್ತ. ನಾವ್ ಯಾವ್ದಾದ್ರು ಕಾಮನೆ ಇಟ್ಕೊಂಡ್ರೆ ಕಾಮನೆ ಪೂರೈಸ್ತಾ ಅಷ್ಟೇ. ಆದ್ರೆ ಯಾವ್ದು ಬೇಡ ನಿಷ್ಕಾಮ ಭಾವನೆಯಿಂದ ಮಾಡಿದ್ರೆ ಎಲ್ಲದೂ ಕೊಟ್ಟು ತನ್ನೇ ತಾನು ಕೊಡ್ತ, ತನ್ನನ್ನೇ ಕೊಡ್ತ. ಹಾಗಾಗಿ ಯಮೇ ಬೈಷ ವೃಣುತೆ ತೇನ ಲಭ್ಯ. ಆ ಈಶ್ವರನೇ ಅನುಗ್ರಹ ಮಾಡ್ಕೊಂಡ್ರೆ ತನ್ನನ್ನೇ ಹೊಂದು ಅಂತ ಹೇಳಿ ಅವನ ಕೃಪೆ ಇದ್ರೆ, ಅವನ ಅನುಗ್ರಹ ಆದ್ರೆ ಆ ಬ್ರಹ್ಮಜ್ಞಾನ ನಮ್ಗೆ ಸುಲಭವಾಗಿ ಸಿಕ್ತು. ಅಧ್ಯಾತ್ಮ ದೃಷ್ಟಿ ನಮಗೆ ಬರ್ತು. ಮತ್ತು ಆ ಬುದ್ಧಿ ಬರ್ತಲೆ ಕೃಷ್ಣ ಹೇಳ್ತಾನೆ ದದಾಮಿ ಬುದ್ಧಿ ಯೋಗಂ ತಮ್ ಹೇಳಿ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಚಿಮೆ ಯೋಗಮೈಶ್ವರಂ. ಹೌದಾ, ಅಲ್ಲಿ ಇದು ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ಏನ ಮಾಂ ಉಪಯಾಂತಿದೆ. ಏನಿ ಮಾಂ ಉಪಯಾಂತಿದೆ. ಬಹಳ ಸುಂದರವಾಗಿ ಯಾವಾಗ್ಲೂ ಹಮ್ಲು ಮಾಡ್ಕೊತಿರ್ತೇವೆ ಬಿಟ್ರೆ ಅಂದ್ರ. ಅದು ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ. ಅವನು ಆ ತೀರ ಅಂತಂದ್ರೆ ಆ ಬುದ್ಧಿಯನ್ನು ಪ್ರಯತ್ನ ಮಾಡಿ ಬುದ್ಧಿಶಕ್ತಿಯಿಂದ ಅವತ್ತೆ ಈ ಯುಕ್ತ ನಿತ್ಯ ವಸ್ತು ವಿವೇಕ ವಿಚಾರ ಮಾಡಿ ಶ್ರೇಯಸ್ಸು ಪ್ರೇಯಸ್ಸು ಇದ್ರ ಯಾವ್ದು ಶ್ರೇಯ ಯಾವ್ದು ಪ್ರಿಯ ಅಂತ ನಿರ್ಣಯ ಮಾಡ್ಕೊಂಡು ಆ ಜ್ಞಾನ ಮಾರ್ಗವನ್ನು ಹೊಂದುತ್ತಾ. ಅದ್ರಲ್ಲಿ ಅಲ್ಲೇ ಇದು ಹೇಳ್ತ ನೋಡಿ, ಅದು ಸಾಂಖ್ಯ ಅದು ಅಲ್ಲಿ ಅದು ಜ್ಞಾನಯೋಗಿಯನ್ನು ಸಾಂಖ್ಯಾನಾಂ ಕರ್ಮಯೋಗ ಅದು ಗೀತಿಲ್ಲ ಜೇನಿಷ್ ಹೌದು ಜ್ಞಾನಯೋಗಿಯನ ಸಾಂಖ್ಯಾನಾಂ ಕರ್ಮಯೋಗಿಯನ ಯೋಗಿನಾಂ. ಜ್ಞಾನಿಗಳಿಗೆ ಜ್ಞಾನ ಮಾರ್ಗ, ಸಾಂಖ್ಯಾನ ಅಂತಂದ್ರೆ ಆತ್ಮ ಜಿಜ್ಞಾಸುಗಳಿಗೆ ಜ್ಞಾನ ಮಾರ್ಗ, ಬಾಕಿ ಸುಖಕ್ಕೆ ಕರ್ಮ ಮಾರ್ಗ. ಹಾಗಾಗಿ ಅದೇ ಆ ಎರಡು ಮಾರ್ಗಗಳ ಫಲ ಏನು ಅಂತಂದ್ರೆ ಜ್ಞಾನ ಮಾರ್ಗದ ಫಲ ಶ್ರೇಯಸ್ಸು, ಕರ್ಮ ಮಾರ್ಗ ಪ್ರೇಯಸ್ಸು. ಇದರಲ್ಲಿ ಎರಡನ್ನೂ ಆಯ್ಕೆ ಮಾಡಲಾಗಿದ್ದು ಯಾವ್ದಾದ್ರು ಒಂದು ನಿಮ್ಗೆ ಆಯ್ಕೆ ಮಾಡಿ ಚಾಯ್ಸ್. ಹಾಗಾದ್ರೆ ಪರಸ್ಪರ ವಿರುದ್ಧವಾದ್ರಿಂದ ಎರಡೂ ಗೊತ್ತಿಲ್ಲ, ಪರಸ್ಪರ ವಿರುದ್ಧವಾದ್ರಿಂದ ಎರಡನ್ನೂ ಪಡಿತ ಸಾಧ್ಯ ಇಲ್ಲ. ಸ್ಥಿತಿಗತಿ ಇವತ್ತು ಅಸಾಧ್ಯ ಅಂತ ಹೇಳಿ ನಿಂತ್ಕೊಂಡಿರ್ತಾ ಹೋಗ್ತಾ ಇರ್ತಾ ಸಾಧ್ಯ ಇಲ್ಲ ಹೇಳಿ. ಹೌದು, ಎರಡನ್ನೂ ಪಡೆಯಲು ಸಾಧ್ಯ ಇಲ್ಲ. ಆದ್ರೆ ಹಾಗೆ ಎರಡು ಪರಸ್ಪರ ವಿರುದ್ಧವಾಗಿದ್ರೂ ಪೂರಕೂ ಹೌದು. ಕರ್ಮ ಮಾರ್ಗದಲ್ಲಿ ಹೋಗಿ ಚಿತ್ತ ಶುದ್ಧಿಯನ್ನು ಪಡ್ಕೊಂಡ ನಂತರವೇ ಜ್ಞಾನ ಮಾರ್ಗಕ್ಕೆ ಅವಕಾಶ. ಕರ್ಮ ಯೋಗ ಆಚರಿಸಿದ್ರೆ ಚಿತ್ತ ಶುದ್ಧಿ ಆಗಿ ಈಶ್ವರಾರ್ಪಣ ಬುದ್ಧಿಯ ಕರ್ಮ ಯೋಗ ಆಚರಿಸುವುದು ಹೇಗೆ? ಈಶ್ವರ ಅದು ಯಜ್ಞಾಪೈ ವಿಷ್ಣು ಯಜ್ಞಾರ್ಥಂ ಕರ್ಮಣ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಮಹಾವಿಷ್ಣುವಿನ ಅಥವಾ ಪರಮೇಶ್ವರನ ಪ್ರೀತ್ಯರ್ಥವಾಗಿ ಮಾಡಿದಂತ ಕರ್ಮ ಚಿತ್ತಶುದ್ಧಿ ದ್ವಾರ ಜ್ಞಾನ ಮಾರ್ಗಕ್ಕೆ ಅವಕಾಶ ಆಗ್ತದೆ. ಸತ್ಯಂ. ಅದಿಲ್ಲ ದುಡ್ಡು ಬೇಕು, ಉದ್ಯೋಗ ಬೇಕು, ಅದ್ ಬೇಕು, ಇದ್ ಬೇಕು ಅಂದ ಕರ್ಮದ ಫಲ ಅಪೇಕ್ಷೆ ಕರ್ಮ ಮಾಡಿದ್ರೆ ಅದೇ ಫಲ ಸಿಕ್ತಷ್ಟೇ. ಹಾಗಾಗಿ ಈ ಎರಡು ಕರ್ಮ ಮಾರ್ಗ ಜ್ಞಾನ ಮಾರ್ಗ ಎರಡು ಇನ್ನು ಮುಂದಿದ್ದು ಎರಡರಲ್ಲೂ ಹುಟ್ಟೋ ಅವಕಾಶ ಇದ್ದು, ಅದು ಎರಡು ಪರಸ್ಪರ ವಿರುದ್ಧವಾದ್ದರಿಂದ ಎರಡರಲ್ಲೂ ಗೊತ್ತಿಲ್ಲ, ಎರಡರಲ್ಲೂ ಹೋಗ್ತೇವೆ ಅಂದ್ರೆ ಗೊತ್ತಿಲ್ಲ. ಅದ್ರಲ್ಲಿ ಯಾವುದು ಬುದ್ಧಿವಂತನಾದವನು ಜ್ಞಾನ ಮಾರ್ಗವನ್ನ ಚಾಯ್ಸ್ ಮಾಡ್ತಾನೆ. ಯಾವ್ದು ಯುಕ್ತ, ಯಾವ್ದು ಅಯುಕ್ತ, ಯಾವ್ದು ನಿತ್ಯ ಫಲ, ಯಾವ್ದು ಅನಿತ್ಯ ಫಲ, ಇದ್ಯಾವ್ದು ವಿವೇಚ ಇಲ್ಲದೆ ಇದ್ದವ ಕರ್ಮ ಮಾರ್ಗದಲ್ಲಿ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ
ತೌ ಸಂಪರೀತ್ಯ ಸಮ್ಯಕ್ ಇಲ್ಲಿ ಯೇ ಜ್ಞಾನ ಗತ್ಯರ್ಥಕ ತೇತೆ ಜ್ಞಾನಾರ್ಥಕ ಈ ಯಾಕಂದ್ರೆ ಗತ್ಯರ್ಥಕ ಸರ್ವೇ ಜ್ಞಾನಾರ್ಥಕ ಸಂಪರೀತ್ಯ ಇಣ್ಗತ ಸಂಪರೀತ್ಯ ಅಂದ್ರೆ ಸಮ್ಯಕ್ ಪರೀತ್ಯ ವಿಚಾರ್ಯ ಅಂತ ಅರ್ಥ ಸಂಪರೀತ್ಯ ಸಮ್ಯಕ್ ವಿಚಾರ್ಯ ಧೀರ ವಿವಿನಕ್ತಿ ಪೃಥಕ್ ಇದು ಬೇಡಪ್ಪ ನಮ್ಮ ಈ ಮಾರ್ಗದಲ್ಲಿ ಹೋಗುವಂತ ವಿಚಾರ ಮಾಡಿ ಅದು ನಿಜವಾಗ ಸಿಗೋದು ನಮಗೆ ಧೀರ ಅಂದ್ರೆ ಯಾರು ಜ್ಞಾನ ಮಾರ್ಗದಲ್ಲಿ ಹೋಗಲು ಅವನು ಕೂಡ ಶ್ರದ್ಧೆ ಬೇಕು, ಅವನು ಶಮ ಬೇಕು, ಅವನು ಹಿಂದಿನ ಕರ್ಮನಷ್ಟು ಕರ್ಮ ಮಾಡಿರಬೇಕು, ಅವನಿಗೆ ಶಾಸ್ತ್ರದ ವಿಶ್ವಾಸ ಇದೆಲ್ಲ ಇದ್ರೆ ಮಾತ್ರ ಸಾಧ್ಯ ಇಲ್ಲ. ಇದು ಕೂಡ ಈ ಗೀತೆಯಲ್ಲಿ ಹೇಳ್ತಾ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು. ಅವಾಗ ಅಂದ್ರೆ ಈ ಕರ್ಮ ಮಾರ್ಗದಲ್ಲಿ ಹೋಗುವ ಜ್ಞಾನ ಮಾರ್ಗದಲ್ಲಿ ಹೋಗುವಂತಂದ್ರೆ ಅವ್ನು ಆಯ್ಕೆ ಮಾಡುವಾಗ ಎಷ್ಟು ವಿಚಾರ ಮಾಡವಾಗ್ತು, ಈ ಮನುಷ್ಯ ಜನ್ಮ ಎಂಥದ್ದು ಮತ್ ಸಿಕ್ತೆ, ನಾವು ಯಾವ್ದು ಹೋಗೋ ಈ ರೀತಿ ನಮ್ಗೆ ಎರೋ ಮಾರ್ಕ್ ಆಗಿ ಈ ಮಾರ್ಗ ಹೋಗಿ ತೋರ್ಸಕಾರೆ ಆ ಮಾರ್ಗದಲ್ಲಿ ಹೋಗಿರೋಲ್ಲ ಮುಂದೆ. ಅನುಭವ ಇದ್ದೀರಾ ಆ ಮಾರ್ಗದಲ್ಲಿ ಹೋಗುವ ಈ ಮಾರ್ಗದಲ್ಲಿ ಹೋಗುವ ಅಂತ ತೋರಿಸುವಾಗ ಅದು ಯಾರಾಗಿರೋ ಅಂತಂದ್ರೆ ಆ ಮಾರ್ಗದಲ್ಲಿ ಹೋಗಿ ಫಲವನ್ನು ಉಂಡವಾಗಿರೋ ಅನುಭವಿತವಾಗಿರೋ ಅವ್ರು ಯಾರು ಅದಕ್ಕೆ ಯಾರು ಪ್ರತ್ಯಕ್ಷ ಇಲ್ಲ, ಶಾಸ್ತ್ರವೇ ನಮಗೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣ ಅಂತ ಶ್ರೀಧರ ಸ್ವಾಮಿ ಪ್ರವಚನ ಎಷ್ಟು ಚೆನ್ನಾಗಿದೆ ಅಂದ್ರೆ, ನನಗ್ ಗೊತ್ತಿದ್ಯಪ್ಪ ಈ ಮಾರ್ಗ, ನಾನ್ ಹೇಳ್ತಾ ಇದ್ದೀನಿ ಹೀಗ್ ಹೋದ್ರೆ ಒಳ್ಳೇದಾಗತ್ತೆ ನಿಮ್ಗೆ ಹೇಳ್ತರು. ಕೇಳಿದ್ದೀನಿ, ಚಲೋ ಅನುಭವ ಅವ್ರದ್ದು ಮತ್ತೆ ಈ ಸರ್ವಜ್ಞಂದ್ರದ್ದೆಲ್ಲ ಎಷ್ಟು ಹೇಳ್ತಿದ್ದೆವು. ಹೌದು, ಮನಸ್ಸು ಹೃದಯಕ್ಕೆ ಮುಟ್ಟುವಂತ ಮಾತು ಸಿದ್ಧ, ಅವೆಲ್ಲ ಸಿದ್ಧ ಪುರುಷರು ಅಂದ್ರೆ ಈ ಋಷಿ ಮುನಿಗಳೆಲ್ಲರೂ ಅಷ್ಟೇ. ಅದು ಈ ನಮ್ ಚರ್ಮ ಚಕ್ಷುಸಿ ಕಾಣದೇ ಇರುವಂತಹ ವಿಷಯವನ್ನೇ ಹೇಳ್ತಾರೆ. ಹೌದು, ಖಂಡಿತವಾಗಿಯೂ ಈ ನಮ್ಮ ಇದಲ್ಲ. ಹಾಗಾಗಿ ತ್ರಿಕಾಲ ಸತ್ಯದಲ್ಲ, ಯಾವಾಗಲೂ ಅದು ಸತ್ಯವೇ. ಅದರಲ್ಲಿ ಶ್ರದ್ಧೆ ಬರುವುದೇ ನಮ್ಮೊಂದು ಈ ಸುಕೃತದ ಫಲ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೆ ಅಂತ. ಹಾಗಾಗಿ ಈ ಮಂತ್ರಕ್ಕೆ ಎಷ್ಟು ವಿವರಣೆ ಮಾಡಿದ್ರು ಇದ್ದೊಳೆ ಮಾರ್ಗ ಜ್ಞಾನ ಮಾರ್ಗವನ್ನು ವಿಚಾರ ಮಾಡಿ ಹೇಳವಲೆ. ಅಂತ ಪರೀಕ್ಷಾ ಅನ್ಯತರ ಭಜಂತೆ ಮೂಢ ಪರಪ್ರತ್ಯೇನೇ ಬುದ್ಧಿ. ರಘುವಂಶದಲ್ಲಿ ಹೇಳ್ತಾರೆ ಅಂತ ಪರೀಕ್ಷಾ ಅನ್ಯತರಂ ಭಜಂತೆ. ಅದರಿಂದ ಮೂಢ ಪರಪ್ರತ್ಯೇನ ಬುದ್ಧಿ. ಈಗ ಮತ್ತೆ ಈ ಬಸವಣ್ಣಂಗೆ ಕಲಿಸ್ದಂಗೆ ಹೇಳ್ದಂಗೆ ಕೇಳೋದಷ್ಟೇ. ಸ್ವಂತ ನಾವು ಹಾಗೆ ಮನುಷ್ಯ ಮಾತ್ರ ಬುದ್ಧಿ ಕೊಟ್ಟಿದ್ದ, ಅದೇ ವಿವೇಕ ಮಾಡುವಂತ ಬುದ್ಧಿ ಕೊಟ್ಟಿದ್ದ. ಅದರಿಂದ ಹಾಗೆ ಸಂಪರೀತ್ಯ ವಿವೇಕ್ತಿ ಧೀರ ಶ್ರೇಯೋ ಹಿ ಧೀರೋ ಅಭಿಪ್ರಾಯತೆ. ಈ ಶ್ರೇಯೋ ಮಾರ್ಗವನ್ನ ಅಂದ್ರೆ ಜ್ಞಾನ ಮಾರ್ಗವನ್ನ, ನಿತ್ಯ ಫಲವನ್ನು ಕೊಡುವಂತಹ ಬ್ರಹ್ಮ ಮಾರ್ಗವನ್ನ ಈ ವಿವೇಕಿ ಆದವನು ಸ್ವೀಕಾರ ಮಾಡ್ತಾನೆ. ಕಡೆಗೆ ಯೋಗಕ್ಷೇಮ ಮಂದೋ ಯೋಗಕ್ಷೇಮ ದೃಢ ಇದೆ. ಈ ಮಂದ ಅಜ್ಞಾನಿ ಅಂದ್ರೆ ಯೋಗಕ್ಷೇಮ ಮಾರ್ಗದಲ್ಲಿ ಲೌಕಿಕ ಸುಖ ಮಾರ್ಗ ಹೋಗ್ತಾ, ಕರ್ಮ ಮಾರ್ಗದಲ್ಲಿ ಹೋಗ್ತಾ ಭಾಷೆ ನೋಡ ಹೆಂಗ ನೋಡಿ. ಸತ್ಯ ಸ್ವಾಯತ್ತೆ ಅರ್ಧಾಂಗಿಕ. ಹೌದಪ್ಪ, ಎರಡೂ ಪಡೆಯಲು ಸ್ವಾತಂತ್ರ್ಯ ಇತ್ತು. ಸ್ವಾಯತ್ತೆ ತಥಾಪಿ ಅಂದ್ರೆ ಎರಡು ಸ್ವಾಯತ್ತೆ, ಇವನು ಅಧೀನದಲ್ಲೇ ಇದ್ದ, ಸ್ವಾತಂತ್ರ್ಯ ಇದ್ದು ಕರ್ಮ ಮಾರ್ಗದಲ್ಲೂ ಹೋಗ್ಲಿಕ್ಕೂ ಜ್ಞಾನ ಮಾರ್ಗದಲ್ಲೂ ಹೋಗ್ಲಿಕ್ಕೂ, ಶ್ರೇಯಸ್ಸನ್ನು ಪಡೆಯಲು ಮತ್ತೆ ಮೋಕ್ಷವನ್ನು ಪಡೆಯಲು ಅವಕಾಶ ಇದ್ದು. ಆದರೂ ಕೂಡ ಸಾಧನತಃ ಫಲತಶ್ಚ ಮಂದಬುದ್ಧೀನಾಂ ದುರ್ವಿವೇಕ ರೂಪೇ ಸತಿ. ಈ ಮಂದ ಬುದ್ಧಿಗಳಿಗೆ ಅದು ಶ್ರೇಯಸ್ಸಿನ ಸಾಧನೆ ಯಾವುದು, ಅದ್ರ ಫಲ ಏನು, ಅದು ಜ್ಞಾನ ಮಾರ್ಗದ ಸಾಧನೆ ಏನು, ಫಲವೇನು, ಹಾಗೆ ಕರ್ಮ ಮಾರ್ಗದ ಸಾಧನೆ ಏನು, ಫಲವೇನು, ಇದೆಲ್ಲ ಅವ್ನಿಗೆ ವಿವೇಕ ಮಾಡೋಷ್ಟು ಶಕ್ತಿ ಇಲ್ಲ, ಮಂದಂಗಿಲ್ಲ, ಅಜ್ಞಾನಿಗಿಲ್ಲ. ಹೌದು, ಯಾವ್ದು ಜ್ಞಾನ ಮಾರ್ಗ, ಯಾವ್ದು ಸರಿ ಯಾವ್ದು ತಪ್ಪು ಎಂತವಕ್ಕೆ ಗೊತ್ತಿಲ್ಲ. ಈ ಭೀಷ್ಮ ದ್ರೋಣಾದಿಗಳು ಕೂಡ ಭದ್ರ ಆಗೋದಿಲ್ಲ. ಅವರನ್ನು ಕೊಲ್ಲುವಂತ ಪ್ರಸಂಗ ಅಂತ ಬಂತಂದ್ರೆ ಅಧರ್ಮ ಮಾರ್ಗಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದವು, ಅನಿವಾರ್ಯವಾಗಿ ಕಟ್ಟು ಬಿದ್ದು. ಅನ್ನ ಉದ್ದೇಶಕ್ಕಾಗಿ ದ್ರೋಣಾಚಾರ್ಯ ಕಟ್ಟು ಬಿದ್ದ. ಭೀಷ್ಮ ಬಂದು
ಅಸ್ಥಿರವಂತ ಸಿಂಹಾಸನ ರಕ್ಷಣೆ ಭಾಗ ಪ್ರತಿಜ್ಞೆ ಮಾಡ್ಕೊಂಡ ಬಿದ್ದು ಗೊತ್ತಿದ್ದು ಧ್ಯಾನಾಮಿ ಧರ್ಮ ನಚಮೇ ಪ್ರವೃತ್ತಿ ಧ್ಯಾನಾಮಿ ಅಧರ್ಮ ನಚಮೇ ನಿವೃತ್ತಿ ಹೇಳಂಗೆ ಗೊತ್ತಿತ್ತು ಮಾಡಲಾಗ್ತಿಲ್ಲ. ಏನ್ ಮಾಡ್ತಾ ಈ ಲೌಕಿಕ ಸುಖಕ್ಕೆ ಅಷ್ಟು ಕಟ್ಟು ಬಿದ್ದು ಬಿಡ್ತಾರೆ. ಈ ಧರ್ಮ ಸಂಕಟಕ್ಕೆಲ್ಲ ಎಂತ ಉತ್ತರ ಹಂಗಾರೆ? ಈಗ ನಮ್ ಜೀವನದಲ್ಲೂ ಎಷ್ಟೊಂದು ಧರ್ಮ ಸಂಕಟ ಆಗ್ತಾ ಇರ್ತು. ಕರುಣೆಲ್ಲ ಬಂದ ಧರ್ಮ ಸಂಕಟ ನಮಗೂ ಹೆಚ್ಚೆಚ್ಚ ಇದ್ರಲ್ಲಿ ಆಗ್ತಾ ಇರ್ತು. ಆ ಧರ್ಮ ಸಂಕಟ ಯಾವಾಗ ಅಂದ್ರೆ ಅವಿವೇಕ ಇದ್ದಾಗಲೇ ಧರ್ಮ ಸಂಕಟ ಬರ್ತದೆ. ಓಹೋ ಹಂಗೆ. ಹೌದು. ಈಗ ಧರ್ಮ ಸಂಕಟ ಬಪ್ಪುದು ಯಾವಾಗ